ವಿಪಕ್ಷ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡೋದನ್ನು ಮುಂದುವರಿಸ್ತಾ ಇದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿ ಗಲಭೆ ಕೇಸ್ಗಳ ವಾಪಸಾತಿಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡುವಾಗಿದ್ದಾರೆ. ಟಿವಿ ಶೋ ಬಿಗ್ ಬಾಸ್ಗೆ ಸುದೀಪ್ ಬಿಗ್ ಬಾಸ್ ಆದ್ರೆ ಅದರಲ್ಲೂ ಬಿಗ್ ಬಾಸ್ಗೆ ಸುದೀಪ್ ಬಿಗ್ ಬಾಸ್ ಆದ್ರೆ ಸಿದ್ದರಾಮಯ್ಯ ಮುಸಲ್ಮಾನರ ಬಾಸ್, ಈ ಸರ್ಕಾರಕ್ಕೆ ಭಯೋತ್ಪಾದಕರೇ ಬಿಗ್ ಬಾಸ್ ಅಂತ ವ್ಯಂಗ್ಯವಾಡಿದ್ದಾರೆ ಮತ್ತು ಅವರು ಕಂಪ್ಯಾರಿಸನ್ ಅನ್ನು ಡ್ರಾ ಮಾಡಿದ್ದಾರೆ. ಇದು ಪಕ್ಕಾ ಟಿಪ್ಪು ಸುಲ್ತಾನ್ ಸರ್ಕಾರ, ತುಘಲಕ್ ಸರ್ಕಾರ ಅಂತೆಲ್ಲ ಕಂಪ್ಯಾರಿಸನ್ ಡ್ರಾ ಮಾಡಿದ್ದಾರೆ. ಮತಾಂಧ ಶಕ್ತಿಗಳ ಅಟ್ಟಹಾಸ ಜಾಸ್ತಿ ಆಗಿದೆ ಅಂತೆಲ್ಲ ಹೇಳಿದ್ದಾರೆ. ಮತ್ತೆ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೆಲವು ಸ್ಕ್ಯಾಮ್ಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಇತ್ತೀಚೆಗಷ್ಟೇ ಖರ್ಗೆ ಕುಟುಂಬ ಸಿಎ ನಿವೇಶನ ಹಂಚಿಕೆ ಆಗಿತ್ತಲ್ಲ, ಅದನ್ನು ವಾಪಸ್ ಮಾಡಿದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತಾ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಈಗ ಬಿಗ್ ಬಾಸ್ ಸೀರಿಯಲ್ ನಡೀತಾ ಇದೆ. ಎಲ್ಲರೂ ಬಿಗ್ ಬಾಸ್ ಸೀರಿಯಲ್ ನಾವು ನೋಡ್ತಾ ಇರ್ತೀವಿ. ಬಿಗ್ ಬಾಸ್, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಬಾಸ್ ಯಾರು? ಭಯೋತ್ಪಾದಕರು. ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಈ ಬಿಗ್ ಬಾಸ್ಗೆ ಸುದೀಪ್ ಬಿಗ್ ಬಾಸ್, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಬಾಸ್ ಭಯೋತ್ಪಾದಕರು. ಅವ್ರು ಏನ್ ಸೂಚನೆ ಕೊಡ್ತಾರೋ ಆ ರೀತಿ ನಡ್ಕೊಂತಾ ಇದ್ದಾರೆ. ಕರ್ನಾಟಕ ತುಷ್ಟೀಕರಣದ ರಾಜಕಾರಣವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ವ್ಯಾಖ್ಯಾನಿಸ್ತಾ ಆರೋಪ ಮಾಡ್ತಾ ಆರ್ ಅಶೋಕ್ ಅವರು ಬಿಗ್ ಬಾಸ್ ಜೊತೆಗೆ ಈ ಸರ್ಕಾರವನ್ನ ಕಂಪ್ಯಾರಿಸನ್ ಡ್ರಾ ಮಾಡೋ ಕೆಲಸವನ್ನು ಮಾಡಿದ್ದಾರೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ.